ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ ಸೆಲ್ಮನ್ ಪೇಜ್. ನಾನು ನನ್ನ ಒಂದು ಡೈಲಿ ಲೈಫಲ್ಲಿ ಫೀಲ್ಡ್ ವಿಸಿಟ್ ಮಾಡಬೇಕಾದ್ರೆ ಈ ಒಂದು ತೋಟನ ನೋಡಿದೆ. ಸೊ ಈ ಒಂದು ತೋಟ ನೋಡಿ ವಿಡಿಯೋ ಮಾಡಬೇಕು ಅನಿಸ್ತು. ತುಂಬ ಚೆನ್ನಾಗಿ ರೈತರು ಬೆಳೆನ ಮಾಡಿದ್ದಾರೆ. ಸೊ ಯಾವುದಪ್ಪ ಈ ಒಂದು ಬೆಳೆ ಅಂದರೆ ಬೀಟ್ರೂಟು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ರೈತರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹತ್ರ ರೈತರು ಇದ್ದಾರೆ. ಈ ಒಂದು ಬೀಟ್ರೂಟ್ ಕೃಷಿ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ, ಏನೆಲ್ಲ ಮಾಡಿದ್ದಾರೆ ಈ ತೋಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಯಾವ ವೆರೈಟಿ ಹಾಕಿದ್ದಾರೆ, ಏನು ಖರ್ಚು ಬಂದಿದೆ, ಪ್ರತಿಯೊಂದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ, ಸೆಲ್ಮನ್ ಪೇಜ್ಗೆ ಸ್ವಾಗತ. ಓಕೆ. ಸೊ ನಿಮ್ಮ ಹೆಸರು ಹೇಳಿ ಅಣ್ಣ. ನಮ್ಮ ಹೆಸರು ರವಿಕುಮಾರ್. ಊರು? ನಮ್ದು ಚಿಂತಾಮಣಿ. ಚಿಂತಾಮಣಿನೇ. ಈಗ ಚಿಂತಾಮಣಿ ರೂರಲ್ ಭಾಗದಲ್ಲಿ ನೀವು ಬೆಳೆ ಮಾಡ್ತಿದ್ದೀರಾ? ಹೌದು. ಓಕೆ. ಸೊ ಈಗ ನೀವು ಬೀಟ್ರೂಟ್ ಕೃಷಿ ಮಾಡಿದ್ದೀರಾ, ಎಷ್ಟು ವರ್ಷದಿಂದ ಈ ಕೃಷಿನ ಮಾಡ್ತಿದ್ದೀರಾ? ನಾನು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಏನು ಲಾಭದಾಯಕವಾಗಿದೆಯಾ? ಏನು ಖರ್ಚು ಎಷ್ಟು ಬೀಳುತ್ತೆ, ಲಾಭ ಎಷ್ಟು ಬಂದಿದೆ? ಅಲ್ಲಿ ಇಲ್ಲಿ ಒಂದು ಎಕರೆಗೆ ಬಂದು 60,000ರಿಂದ 70,000 ಬರುತ್ತೆ. 60ರಿಂದ 70,000 ಖರ್ಚು ಬಂದಿದೆ. 70,000 ಬರುತ್ತೆ. ಓಕೆ. ನೀವು ಸೇಲ್ ಮಾಡಿದ್ರೆ ಈಗ ಎಕರೆ ಏನು ರೇಂಜಿಗೆ ಮಾಡಿದ್ದೀರಾ? ಸರ್ ಈಗ ನಾವು 2 ಎಕರೆ ಹಾಕಿದ್ದೀವಿ. 2.25 ಎಕರೆ ಬರುತ್ತೆ. ಓಕೆ. ಒಂದು 4 ಲಕ್ಷದಿಂದ 45,000. ಓಕೆ. 4-45 ಅಂದ್ರೆ 2,20,000 ಎಕರೆಗೆ ಸೇಲ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ 1,30,30,000 ಲಾಭ ಬಂದಿದೆ. ಲಾಭ ಬಂದಿದೆ. ಸೊ ಇದೇನು ಯಾವ ವೆರೈಟಿ ಹಾಕಿದ್ರೆ ಇದು? ಸರ್ ಇದು ಮೈಕ್ರೋ ಕಂಪ್ನಿ ಗಾರ್ನೆಟ್ ಅಂತ. ಓಕೆ. ಇದು ತುಂಬಾ ಚೆನ್ನಾಗಿದೆ. ನಾವು ಇವಾಗ ವ್ಯಾಪಾರಸ್ಥರು ಎಲ್ಲರೂ ಇದನ್ನೇ ಲೈಕ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ವೈರಸ್ ಆಗ್ಲಿ ಏನೇ ಆಗ್ಲಿ ಬರ್ತಾ ಇಲ್ಲ. ಇದು ರೋಗಗಳು ಅಷ್ಟೇ ಕಮ್ಮಿ ಚೆನ್ನಾಗಿ, ಇದು ಏನು ಅಷ್ಟೊಂದು ರೋಗಗಳು ಬರ್ತಾ ಇಲ್ಲ. ಇದು ವ್ಯಾಪಾರಸ್ಥರು ಎಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಬಂದವರು ನೋದವರೆಲ್ಲ ನೋಡ್ತಾ ಇದ್ದಾರೆ. ನಮ್ಗೆ ತುಂಬಾ ಚೆನ್ನಾಗಿದೆ. ಎಲ್ಲಿ ಯಾವ್ದು ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ನಾವ್ ಹೇಳಿದೀವಿ ಆಲ್ರೆಡಿ ಸರ್ ಮೈಕ್ರೋ ಗಮನೇಟ್ ಅಂತ ಹೇಳಿದ್ರೆ ಅವರು ಎಲ್ಲರಿಗೂ ಸುಮಾರು ಜನಗಳಿಗೆಲ್ಲ ಹೇಳ್ತಾ ಇದ್ದಾರೆ ಈ ತರ ಇದೇ ಹಾಕ್ರಿ ಚೆನ್ನಾಗಿದೆ ಶೇಪ್ ಅಂತ. ಅದು ಅಲ್ಲದೆ ಬಜಾರಲ್ಲಿ ಇದೆ, ತುಂಬಾ ಚೆನ್ನಾಗಿ ಲೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಗೂ ಇಷ್ಟ ಆಯ್ತು. ಅದಕ್ಕೆ ನಾವು ಇದನ್ನೇ ಸ್ವಲ್ಪ ಲೈಕ್ ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀವಿ. ಸೊ ಇದಿಷ್ಟು ತುಂಬಾನೇ ಇನ್ಪುಟ್ಸ್ ಅನ್ನ ಕೊಟ್ಟರು. ಸೊ ಬೀಟ್ರೂಟ್ ಕೃಷಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯಾದಂತಹ ಒಂದು ಒಳ್ಳೆ ಮಾಹಿತಿಯನ್ನು ಮುಂದೆ ಬರುವಂತಹ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.